ಈಗಾಗಲೇ ಹೇಳಿಲ್ವಾ, ನೀನು ಹಡದ ತಪ್ಪಿಗಾಗಿ ಹಣ ಬೇಕಾದ್ರೂ ಕೇಳಿಕೊಡ್ತೀನಿ, ಇಲ್ಲ ಬೆಳೆಸಿದಕ್ಕಾಗಿ ಬೆಳ್ಳಿ ಬಂಗಾರ ಕೊಡ್ತೀನಿ, ಉಣಿಸಿದ ತಪ್ಪಿಗಾಗಿ ವಸ್ತ್ರಾಭರಣ ಕೊಡ್ತೀನಿ. ತೆಗೆದುಕೊಂಡು ಹೋಗು, ಮತ್ತೆ ಈ ಕಡೆ ಬರಬೇಡ. ಹೇಳು, ಏನ್ ಬೇಕು ಬೇಗ ಹೇಳು. ಹುಚ್ಚಪ್ಪ, ಇದೆಲ್ಲವೂ ನೀನು ಗಳಿಸಿದ್ದಲ್ಲವೋ, ನೀನು ಗಳಿಸಿದ್ದಲ್ಲ. ನಿನ್ನ ತಾತ, ನಿನ್ನ ತಂದೆ, ಮುತ್ತಾತಂದಿರು ಗಳಿಸಿದ್ದು. ನಿನಗೆ ಕೊಡಬೇಕು ಅನ್ನೋದಿತ್ತು ಅಂದ್ರೆ ನಾನು ಅದು ಕೇಳ್ತೀನಿ, ಅದನ್ನ ಕೊಡ್ತೀಯಾ? ನಾನು ನಿನಗೆ ಪ್ರೀತಿಯಿಂದ ಕೊಟ್ಟಲ್ಲ, ಅದನ್ನ ನೀನು ಕೊಟ್ರೆ ಸಾಕಪ್ಪ, ಸಾಕು. ಹಾಗಾದ್ರೆ ನೀ ನನಗೆ ಕೊಟ್ಟಿದ್ದಾದ್ರೂ ಏನು? 9 ತಿಂಗಳು ಈ ಗರ್ಭದಲ್ಲಿ ನಿನ್ನನ್ನು ಇಟ್ಕೊಂಡು ನಿನ್ನ ಹೆತ್ತು ಹೊತ್ತು ಅಕ್ಕರೆಯಿಂದ ನನ್ನ ಎದೆಯ ಹಾಲನ್ನು ಉಣಿಸಿದಿನಲ್ಲ, ಕೊಡುವುದಾದರೆ ಕೊಟ್ಟು ಬಿಡು ನನ್ನ ಎದೆಯ ಹಾಲನ್ನ. ಕೇಳಿದ ಅಕ್ಷರ ಕೊಡೋದಕ್ಕೆ ನೀನೇನು ಪಾರ್ವತಿಯ ಕಂದ ಕುಮಾರಸ್ವಾಮಿ ಅಲ್ವೋ? ಅಲ್ಲ. ಅಂತ ಪುಣ್ಯಾತ್ಮರ ಚರಿತ್ರೆ ಕೇಳೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಹೋಗ್ತೀನಿ, ಹೋಗ್ತೀನಿ. ಸತ್ರು ನನ್ನ ಹೇಳ ನೋಡೋದಕ್ಕೆ ನೀನು ಹೋಗ್ತೀನಿ ಹೋಗ್ತೀನಿ ಅಂತ ಮಾತಿಗೆ ಅಷ್ಟೇ ಹೇಳ್ತಾ ಇದೆಯಲ್ಲ, ನಿನ್ನನ್ನು ಯಾರಾದ್ರೂ ಇಲ್ಲಿ ಇರು ಅಂತ ಹೇಳಿದ್ರ? ಹೋಗ್ತೀನಿ ಅಂದ ತಕ್ಷಣ ಹೋಗೋದಕ್ಕೆ ನಾಚಿಕೆ ಆಗಲ್ವ ನಿನಗೆ? ಬಜಾರದಲ್ಲಿ ನಿಂತು ಬಸವಿತನ ಮಾಡಲು ಹೇಸದ ಬಣ್ಣದ ಚಿಟ್ಟೆ, ಕಂಡ ಗಂಡಸರಿಗೆ ಸೆರಗು ಹಾಸುವ ಸೂಳೆ, ನಿನಗೆ ನನ್ನ ಮಗನೇ ಬೇಕಾಗಿದ್ದೇನೆ. ಜಗದೊಳಗೆ ಜನಿಸಿದಳು, ಹುಡುಗಿದರೆ ಸಿಗದಯ್ಯ, ಕಡಲಿರ ಕಡಲಿವರು ಹುಡುಗಿರ ಇವಳಯ್ಯ, ಮನಸ್ಸು ಮಗುವರ ಪ್ರೀತಿಯಲ್ಲಿ ಹರಸು